ಬಸವರಾಜ್ ಸರ್ ಒಂದು ಪಾಯಿಂಟ್ ಇದೆ ನಮ್ಮದಲ್ಲಿ. ಈಗ ಈ 1 ಕೋಟಿ 1 ಲಕ್ಷ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನಾನು ಚುನಾವಣಾ ಆಯೋಗ ಏನು ಮಾಡಿರಬಹುದು ಅಂತಲೂ ಹೇಳ್ಬಿಡ್ತೀನಿ. ಬೆಂಗಳೂರದು ನಾವು ಯಾವಾಗಲಾದರೂ ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ ಚುನಾವಣಾ ಡಿಬೇಟ್ಗಳಲ್ಲಿ ನಾವು ಭಾಗಿಯಾಗಿರ್ತೀವಿ. ನೀವು ಯಾವಾಗಾನ ಕೇಳಿ ನೋಡಿ, ಬೆಂಗಳೂರದು 51%, 49. ಈ ಬಾರಿ ಕಳೆದ ಬಾರಿಗಿಂತ 2% ಜಾಸ್ತಿಯಾಗಿ 49 ಆಯಿತು ಅಂತ ನಾನು ಓದಿದ್ದೀನಿ. ಅಂದರೆ ಯಾವತ್ತು ಲೆಕ್ಕ ಹಾಕಿದ್ರು 50% ಇಲ್ಲ ಅಂತ. ಸೊ 50% ಇಲ್ಲ ಅಂದರೆ ಇದೇ ವಲಸಿಗರು, ಇದೇ ಶಿಫ್ಟ್ ಆದವರು, ಇದೇ ಬೇರೆ ಕಡೆ ಹೋದಂಥ ಬಾಡಿಗೆದಾರರು, ಇದೇ ಥರ ಸತ್ತೋದವರು ಇವರು ಇದ್ದಾರಾ ಇದರಲ್ಲಿ? ಅದನ್ನೆಲ್ಲ ಲೆಕ್ಕ ಹಾಕೊಂಡು ನಾವು ಪರ್ಸೆಂಟೇಜ್ ಮಾತಾಡ್ತಿದ್ದೆ ಇಲ್ಲಿವರೆಗೂ ಅಂತ. ಸರ್, ಒಂದು 2 ವಿಚಾರ ಇದೆ. ನೀವು ಸಮಯ ಕೊಟ್ಟರೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಒಂದು CEO ಆಫೀಸಿಂದ 6 ಮೀಟಿಂಗ್ಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ. ವಿತ್ ಆಲ್ ದ ಅಪ್ಡೇಟ್ಸ್. ನಮ್ಮ ರೆಪ್ರೆಸೆಂಟೇಷನ್ ನಿಮಗೇನು ಶಾಕ್ ಆಗಿಲ್ಲ? ಇದು 1 ಕೋಟಿ 11 ಲಕ್ಷ ಶಾಕ್ಗಳಿದ್ದಾವೆ. ನೀವು ಆ್ಯಕ್ಚುಲಿ ಶಾಕ್ ನಾನು ಹೇಳ್ತೀನಿ ಏನಿದೆ ಅಂತ. ಮೊದಲನೇದು, ಇದು ನಾವು ಫಸ್ಟ್ ಮೀಟಿಂಗಲ್ಲೇ ರೇಸ್ ಮಾಡಿದ್ವಿ. ಎನ್ಯೂಮರೇಷನ್ ಫಾರ್ಮ್ನ ನಿಮ್ಮ ವಾಪಸ್ ಬರಲಿಲ್ಲ ಅಂದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಲ್ಲ ಅಂತ. ಹಂಗಂದ್ರೆ ಹೆಂಗೆ ಅಂತ ಕೇಳಿದಾಗ, ಇಲ್ಲ ಅದು ತೊಂದರೆ ಇಲ್ಲ, ಹೊಸದಾಗಿ ಅವರು ರಿಜಿಸ್ಟರ್ ಮಾಡ್ಕೋಬೋದು. ಒಂದು ಸರ್ತಿ ಪ್ರೊಸೆಸ್ ಮಾಡೋಕ್ಕೆ ಇವತ್ತು ಒಂದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಎಷ್ಟೊಂದು ಕಷ್ಟ ಇದೆ ಅಂತ ನಮ್ಗೆ ಗೊತ್ತು. ಅದನ್ನು ಬಿಟ್ಟು ಈಗ ಆಲ್ರೆಡಿ ರಿಜಿಸ್ಟರ್ ಆದ್ರನ್ನ ನೀವು ತೆಗಿತೀರಲ್ಲ, ಅದಕ್ಕೆ ಎನ್ಯೂಮರೇಷನ್ ಫಾರ್ಮ್ ಬರಲಿಲ್ಲ ಅಂತ ಅಂದರೆ ಫಸ್ಟ್ ಬರಕ್ಕೆ ಮುಂಚೆ ಮುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಅವ್ರ ಮನೆ ಹೋಯ್ತು ಈ ಪತ್ರ ಅನ್ನೋದಕ್ಕೆ ಇದು ನಾವು ಫಸ್ಟ್ ಪ್ರಶ್ನೆ ಕೇಳಿದ್ದು. ರೈಟ್, ಅವರ ಪ್ರೊಸೆಸ್ಸಲ್ಲಿ ಯಾವುದೇ ಥರದ ಅಕೌಂಟಬಿಲಿಟಿ ಇಲ್ಲ. ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸಿದಾರಲ್ಲ, ಎಲ್ಲ ಮನೆಗಳಿಗೂ ಇಲ್ಲ, ಅದಕ್ಕೆ ಕಡ್ಡಾಯ ಇಲ್ಲ. ಸ್ಟಿಕ್ಕರ್ ಅಂಟಿಸಲೇಬೇಕು ಅಂತ ಏನಿಲ್ಲ, ಕಡ್ಡಾಯ ಇಲ್ಲ. ಓಕೆ. ಸೊ ಅದಕ್ಕೆ ಹಲವಾರು BLOಗಳು ಕಾರಣ ಕೊಡೋದು, ನಮಗೆ ಇಷ್ಟೇ ಸ್ಟಿಕ್ಕರ್ ಬಂದಿದ್ದಾವೆ ಸರ್, ನಾವು ಅಷ್ಟೇ ಅಂಟಿಸ್ತಾ ಇದೀವಿ ಅಂತ. ಅದನ್ನ ಇವ್ರು ಯಾರು ಮಾಡ್ತಿದ್ರು ಅವಾಗ. BLOಗಳನ್ನು ಹೋಗಿ ಕೇಳಿ, ಅವ್ನ ಪಟ್ಟಿ ಮತದಾರ ಪಟ್ಟಿ ಇಟ್ಕೊಂಡಿರ್ತಾನಲ್ಲ, ನಮ್ಮ ವೋಟರ್ ನಮ್ಮ ಆಕ್ರಿ ನಮ್ಮ ನಮ್ಮ BLOಗಳು ಹೋಗಿ ಈ ಪ್ರಶ್ನೆ ಮಾಡಿದಾಗ, ಇವಾಗ ನಾವು ಒಂದು ವಿಡಿಯೋನು ಕೊಟ್ಟಿದ್ದೀವಿ, ಕಂಪ್ಲೇಂಟು ಮಾಡಿದ್ದೀವಿ. ದ್ಯಾಟ್ ಅವರು ಅಲ್ಲಿ ಎರಡನೇದು ಪ್ರೊಸೆಸ್ ಏನಾಗಿದೆ, ಒಂದು ಕೊಡ್ಲೇಬೇಕು ಅಂತ ಕಡ್ಡಾಯ ಇಲ್ಲ. ಈಗ ಫಾರ್ಮ್ ಕೊಟ್ಟ ಮೇಲೆ ಇನ್ನೊಂದು ಸಿಗ್ನೇಚರ್ ತಗೋಬೋದಿತ್ತಲ್ಲಪ್ಪ, ಈ ಫಾರ್ಮ್ ಕೊಟ್ಟೆ ಕೊಡ್ಲಿಲ್ಲ ಅಂತ, ಅದು ಅವ್ರ ಹತ್ರ ಪ್ರೊಸೆಸ್ ಇಲ್ಲ. ನಂಬರ್ 1, ದಟ್ ವಾಸ್ ದ ಬಿಗ್ಗೆಸ್ಟ್ ಲೆಕ್ಯೂನ. ನಾವು ಅವತ್ತು ಹೇಳಿದ್ವಿ. ಅದಾದ್ಮೇಲೆ ಅವ್ರಿಗೆ ಪ್ರೆಷರ್ ಹಾಕಿದ್ದಾರೆ, ಮುಗಿಸ್ಬೇಕು ಅಂತ ಅಂದ್ರೆ ಕೊಟ್ಟಿದ್ದೀನಿ ಅಂತ ಅವ್ನು ಹೇಳ್ಬಿಟ್ರೆ ಅದು ಮುಗ್ದಂಗೆ. ಮನೆಗೆ ಹೋಗಿ ಬಂದ ಅಂತ ಲೆಕ್ಕ. ಅದಕ್ಕೆ ನೀವು ಇವತ್ತು ನೋಡಿದ್ರೆ 100% ಡಿಸ್ಟ್ರಿಬ್ಯೂಷನ್ ಅಂತ ಕೊಡ್ತಾರೆ ಅವರು. 100% ಯಾರ ಮನೆನೂ ಬಿಡದೆ ನಾವು ವಿತರಿಸ್ಬಿಟ್ಟಿದ್ದೀವಿ ಎನ್ಯೂಮರೇಷನ್ ಫಾರ್ಮ್ಸ್ ಅಂತ ಹೇಳಿ. ಓಕೆ. ಹಂಗಂದ್ರೆ ಇದಾದ್ಮೇಲೆ ಈಗ ನಾವು ಕೇಳಿದಾಗ ಇದೆಯಲ್ಲಿ ನಮ್ಮ ಇವ್ರಿಗೆ ಬಂದೇ ಇಲ್ವಲ್ಲ, ಅವ್ರಿಗೆ ಬಂದೇ ಇಲ್ವ ಅಂತ ಅದ್ರ ಮೇಲೆ ಶಿಫ್ಟೆಡ್ ಅಂತ ಬರೆದ್ಬಿಟ್ಟಿದ್ದಾರೆ. ಸ್ಥಳಾಂತರಗೊಂಡಿದ್ದಾರೆ ಇವರು, ಸಿಕ್ಕಿಲ್ಲ. ಅಥವಾ ಅವ್ನು ಹೋದಾಗ ಬೆಂಗಳೂರಲ್ಲಾಗ್ಲಿ ಇನ್ನೊಂದು ಈಗ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ಇವ್ನು ಸಿಕ್ಕಿಲ್ಲ, ಇವ್ನು ಮತ್ತೆ ಹೋಗ್ಬೇಕು. ಶಿಫ್ಟೆಡ್ ಅಂತ ಹೆಂಗ್ ಬರದೆ ಅನ್ನೋದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಓಕೆ. ಮೂರನೇದು, ಡೆತ್ತು ಇನ್ನೊಂದು ಮತ್ತೊಂದು ಅಂತ ನೀವು ಹಾಕಿದಾಗ, ಅಥವಾ ಶಿಫ್ಟೆಡ್ ಪರ್ಮನೆಂಟ್ ಡಿಲೀಟೆಡ್ಗೆ ಅದಕ್ಕೊಂದು ಪ್ರೊಸೆಸ್ ಏನು ಹೇಳ್ತಾರೆ, ಒಬ್ಬ BLA ಸೈನ್ ಮಾಡಬೇಕು ಅಂತ. ಇವತ್ತು ನಮಗೆ ಗೊತ್ತು ಮತಗಟ್ಟೆಗಳಲ್ಲಿ ಯಾವ ರೀತಿಯಾದಂಥ ರಾಜಕಾರಣ ನಡೆಯುತ್ತೆ, ಯಾವ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಅಲ್ಲಿದೆ. ಈಗ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೋ ಅವನೊಂದು ಸೈನ್ ಹಾಕ್ಬಿಟ್ರೆ ಆಗೋಯ್ತು.